ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಒಂದು 15 ದಿನದ ಕರು ಇದು ಕೊಂಬು ಸುಡಿಸ್ಬೇಕಾಯಿತು. ಸೊ ಅವರು ಬಂದಿದ್ದರು, ಹಾಗಾಗಿ ನಮ್ಮ ಮನೆಯವರು ಇಲ್ಲಿದ್ದಾರೆ. ನಮ್ಮ ಮಗ ಸುಮ್ಮನೆ ಹಂಗೆ ಇಟ್ಕೊಂಡಿದ್ದಾರೆ, ಕಾಲು ಕಟ್ಟಿದಾರಲ್ವ, ಅದೇನು ಮಾಡಲ್ಲ. ಕೊಂಬು ಸುಟ್ಟಿದ್ದಾಯಿತು. ಇವಾಗ ಹೊರಗಡೆ ಹೋಗ್ಬೇಕಾಯಿತು. ಹೊರಗಡೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೋಗಿದ್ವಿ. ಈ ಕಾಯಿ ನೋಡಿದೆ ನಾನು ರೋಡ್ ಸೈಡಲ್ಲಿ, ಸೀಸನ್ ಅಲ್ವಾ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಫಸ್ಟೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ರೋಡ್ ಸೈಡಲ್ಲೆಲ್ಲ ಇರ್ತಾಯಿತ್ತು ಈ ಮರಗಳು. ನಾವೇ ದೋಟಿ ಎತ್ಕೊಂಡೋಗಿ ಕಿತ್ಕೊಂಬಂದು ತಿಂತಾಯಿದ್ವಿ. ನನ್ನ ಫೇವ್ರೆಟ್ ಕೂಡ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹಸುಗೆ ಹುಷಾರಿದ್ದಿಲ್ಲ, ಡಾಕ್ಟ್ರು ಬರ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸನ್ಸೆಟ್ ಬಂದಿತ್ತಲ್ವ, ಅದನ್ನು ನೋಡಿಕೊಂಡು, ಸನ್ಸೆಟ್ ಅಂದರೆ ಸೂರ್ಯ ಮುಳುಗ್ತಾ ಇತ್ತಲ್ವ, ಅದನ್ನು ನೋಡಿಕೊಂಡು ಕೂತ್ಕೊಂಡಿದ್ದೆ. ಇನ್ನು ಮನೆಗೆ ಬಂದು ಮಗಳು ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ಲು. ಅವಳಿಗೆ ನಾನಿಲ್ಲಿ ಪನ್ನೀರ್ ಇದ್ದಿಲ್ಲ, ಪನ್ನೀರ್ ಬೆಳಗ್ಗೆ ಹಾಲು ಒಡೆದೋಗಿತ್ತು ಮನೇಲಿ ಸ್ವಲ್ಪ, ಒಂದು 2 ಲೀಟ್ರ್ ಆಗೋಷ್ಟು. ಸರಿ ಪನ್ನೀರ್ ಮಾಡಿದ್ದೆ ಅಲ್ವಾ, ಅದ್ರಲ್ಲಿ ನಾನು ಏನನ್ನ ಮಾಡ್ತೀನಮ್ಮ ಅಂತ ಹೇಳಿದ್ಲು. ಸರಿ ಮಾಡು ಅಂತ ಹೇಳಿದೆ. ಎಲ್ಲ ರೆಡಿ ಮಾಡಿಕೊಟ್ಟೆ. ಇಲ್ಲಿ ಮಾಡ್ತಾಯಿದ್ದಾಳೆ. ಪನ್ನೀರನ್ನ ಮನೇಲಿ ಮಾಡಿದ್ದಲ್ವ, ಪನ್ನೀರಿದು ಸ್ವಲ್ಪ ಸೆಟ್ ಆಗಿಲ್ಲ ಇನ್ನೂ ಅದು. ಆದರೂ ಇದು ಎಗ್ ಬುರ್ಜಿ ಮಾಡ್ತಾರೆ ನೋಡಿ, ಆ ಥರ ಮಾಡ್ಕೊಳ್ಳೋದಲ್ವ. ಇದಕ್ಕೆ ಪರ್ಫೆಕ್ಟ್ ಆಗಿದೆ ಪನ್ನೀರಿದು. ಇಷ್ಟನ್ನು ಮನೇಲೇ ಮಾಡಿದ್ದು ಪನ್ನೀರಿದು. ಆವಾಗವಾಗ ನಮ್ಮ ಊಟದಲ್ಲಿ ಪನ್ನೀರು ಮತ್ತು ಮೊಟ್ಟೆ, ಸೊಪ್ಪುಗಳು ಎಲ್ಲ ಸೇರಿಸ್ಕೊಂಡ್ರೆ ಹೆಲ್ದಿಯಾಗಿ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ನಮ್ಮದು. ಅದು ಸ್ವಲ್ಪ ಇನ್ನೂ ಸೆಟ್ ಆಗಬೇಕಾಯಿತು. ಪರವಾಗಿಲ್ಲ, ಸರಿ ಹೋಗುತ್ತೆ ಅಂತ ಹೇಳಿ ಅದನ್ನೇ ಸ್ವಲ್ಪ ಪುಡಿಯಾಗಿ ಮಾಡಿಕೊಂಡು ಪನ್ನೀರನ್ನ ಇವಾಗ ಅದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೋಬೇಕು, ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲಾಂದರೆ ಇದು ಲಟ್ಸೋಕ್ಕಾಗಲ್ಲ, ಪರೋಟ ಅಲ್ವ ಮಾಡ್ತಾ ಇರೋದು. ಸೊ ಹಂಗಾಗಿ ಇವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣದಾಗಿ ಹೆಚ್ಕೋಬೇಕು. ಖಾರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದಿಲ್ಲ ಸ್ವಲ್ಪ, ಅದಕ್ಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು. ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಒಳಗಡೆ ಸ್ಟಫಿಂಗ್ ಹಾಕೋದಲ್ವ. ಸೊ ಹಂಗಾಗಿ ಎಲ್ಲ ಹಾಕ್ಕೊಂಡು ಈಗ ಖಾರದ ಪುಡಿ ಮತ್ತು ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಒಳಗಡೆ ಚಪಾತಿ ಒಳಗಡೆ ಇಟ್ಟು ಲಟ್ಸ್ಬಿಟ್ಟು ಸುಡೋದಲ್ವ. ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಇದಕ್ಕೆ. ಸೇಮ್ ಎಗ್ ಬುರ್ಜಿ ಥರ ಬರುತ್ತೆ, ತಿಂದರೆ ಮೊಟ್ಟೆನೋ ಅಥವಾ ಪನ್ನೀರೋ ಅಂತ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸಖತ್ತಾಗಿತ್ತು. ಇಂಥದ್ದೆಲ್ಲ ರೆಸಿಪೀಸು ನನ್ನ ಮಗಳು ಮಾಡ್ತಾಳೆ. ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಫ್ರೀ ಇದ್ಲು, ಅದಕ್ಕೆ ಮಾಡ್ತೀನಿ ಅಂದ್ಲು. ಸರಿ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ರೆಡಿ ಮಾಡಿಕೊಟ್ಟೆ ಎಲ್ಲನೂ. ಈಗ ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಈರುಳ್ಳಿ ಏನಾದರೂ ಸ್ವಲ್ಪ ದಪ್ಪಕ್ಕಿತ್ತು ಅಂದರೆ ಚಪಾತಿ ಲಟ್ಸೋವಾಗ ಕಿತ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕಲಸಿ ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಕೊಂಡ್ರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇವಾಗ ಚಪಾತಿ ಹಸಿಟ್ಟು ಫಸ್ಟೇ ಕಲಸಿಟ್ಟಿದ್ವಿ. ಇವಾಗ ಅದು ಕೂಡ ಚೆನ್ನಾಗಿದೆ ಇವಾಗ ಲಟ್ಸೋದಕ್ಕೆ. ಆದರೂ ಒಂದು ಸರಿ ನೀಟಾಗಿ ಹಸಿಟ್ಟು ಹಾಕ್ಕೊಂಡು ಎಲ್ಲ ಒಂದು ಸರಿ ಹೊಂದಿಸ್ಕೋಬೇಕು.
ಆವಾಗ ಚೆನ್ನಾಗಿರುತ್ತೆ. ಪರೋಟ ಅಲ್ವಾ ಮಾಡ್ತಾಯಿರೋದು, ಸೊ ಹಾಗಾಗಿ ಹಿಟ್ಟು ಒಂದು ಸ್ವಲ್ಪ ದಪ್ಪಗೆ ಇಟ್ಕೊಬೇಕು, ಇಲ್ಲಾಂದರೆ ಅದು ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ. ಮತ್ತು ಪರೋಟಗೂ ಸ್ವಲ್ಪ ದಪ್ಪಾಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ, ತೆಳುಗಿದ್ರೆ ಚಪಾತಿ ಥರ ಆಗಿಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಹಸಿಟ್ಟು ದಪ್ಪಗೆ ಇಟ್ಕೊಂಡು ಅದನ್ನು ಒಂದು ಸಲ ಈ ಥರ ಲಟ್ಸ್ಕೊಂಡು ಅದರೊಳಗಡೆ ಮಾಡಿಟ್ಕೊಂಡಿರೋ ಸ್ಟಫಿಂಗು ಇದೆಯಲ್ಲ ಅದನ್ನು ಅದ್ರ ಒಳಗಡೆ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ಹಿಟ್ಟನ್ನ ತೆಗೆದುಬಿಡಬೇಕು, ಇಲ್ಲಾಂದರೆ ಹಸಿಟ್ಟೇ ಜಾಸ್ತಿ ಆಗುತ್ತೆ. ಮೊದಲಿಗೆ ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ತಟ್ಕೋಬೇಕು, ಇಲ್ಲಾಂತಂದರೆ ಒಂದೇ ಸರಿ ಲಟ್ಸೋಕ್ಕೋದ್ರೆ ಕಿತ್ತೋಗುತ್ತೆ, ಆಚೆ ಬಂದುಬಿಡುತ್ತೆ. ಇವಾಗ ತವಾನೂ ಕಾದಿದೆ, ಅದಕ್ಕೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ಲಟ್ಸ್ಕೊಂಡಿರೋ ಚಪಾತಿನ ಬೇಯಿಸ್ಕೋಬೇಕು. ನೋಡಿಕೊಂಡು ಎರಡು ಸೈಡು ನೋಡಿಕೊಂಡು ಬೇಯಿಸ್ಕೊಂಡ್ರೆ ಪನ್ನೀರ್ ಪರೋಟ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಬೇಗನೂ ಆಗುತ್ತೆ. ಮಕ್ಕಳು ಬ್ರೇಕ್ಫಾಸ್ಟಿಗೆಲ್ಲನೂ ಈಸಿಯಾಗಿ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.